ಅಮೆರಿಕ ಹಾಗೆ ಇರಾನ್ನ ಮಧ್ಯೆ ಕದನ ವಿರಾಮದ ಘೋಷಣೆ ನಿನ್ನೆಯಷ್ಟೇ ಆಯಿತು. ಆದರೆ ಕದನ ವಿರಾಮ ಹೆಸರಿಗಷ್ಟೇನಾ ಅನ್ನುವಂಥ ಪ್ರಶ್ನೆ. ಯಾವ ಉದ್ದೇಶಕ್ಕಾಗಿ ಕದನ ವಿರಾಮವನ್ನ ಘೋಷಣೆ ಮಾಡಲಾಯಿತು, ಯಾವ ಕಂಡೀಷನ್ ಆಯಿತು, ಆ ಕಂಡೀಷನ್ ಪಾಲನೆಯಾಗ್ತಾ ಇಲ್ಲ. ಹಾರ್ಮುಜ್ ಜಲಸಂಧಿ ಓಪನ್ ಆಗಬೇಕಾಗಿತ್ತು. ಜಗತ್ತಿನ 20% ತೈಲ ಪಾಸ್ ಆಗುವಂತಹ ಆ ಜಲಸಂಧಿಯಲ್ಲಿ ಇಷ್ಟು ದಿನಗಳ ಕಾಲ 1 ತಿಂಗಳಿನಿಂದ ಸ್ಟ್ರಕ್ ಆಗಿದ್ದಂತಹ ಬೇರೆ ಬೇರೆ ದೇಶದ ಹಡಗುಗಳು ಸಂಚಾರವನ್ನ ಆರಂಭ ಮಾಡಬೇಕಾಗಿತ್ತು. ವಿಪರ್ಯಾಸ ಏನು ಅಂದ್ರೆ ಪರ್ಷಿಯನ್ ಗಲ್ಫ್ ನಲ್ಲಿ ಇದ್ದಂತಹ ಹಡಗುಗಳು ಹಾರ್ಮುಜ್ ಜಲಸಂಧಿಯ ಬಳಿ ಬರ್ತಾ ಇದ್ದ ಹಾಗೆ ಇಲ್ಲ ಕ್ಲೋಸ್ ಆಗಿವೆ ಅಂತ ಹೇಳಿ ಅವುಗಳನ್ನ ವಾಪಸ್ ಕಳುಹಿಸಲಾಗ್ತಾ ಇದೆ. ಆ ಕಾರಣಕ್ಕಾಗಿನೇ ಈ ಪ್ರಶ್ನೆ. ಕದನ ವಿರಾಮ ಹೆಸರಿಗೆ ಮಾತ್ರ ತಲೆನೋವು ಇದುವರೆಗೆ ಕಡಿಮೆಯಾಗ್ತಾ ಇಲ್ಲ. ಇಡೀ ವಿಶ್ವಕ್ಕೆ ಅನುಕ್ಷಣವೂ ಹೆಚ್ಚಾಗ್ತಾ ಇದೆ ಇದೇ ಹಾರ್ಮುಜ್ ಜಲಸಂಧಿಯ ಟೆನ್ಷನ್. ಸಮುದ್ರದಲ್ಲೊಂದು ಟೋಲ್ ಮಾಡ್ತಾರಂತೆ, ಅದಕ್ಕೊಂದಿಷ್ಟು ಕಂಡೀಷನ್ಸ್ ನ ಕೂಡ ಹಾಕಲಾಗಿದೆ. ಕದನ ವಿರಾಮದಿಂದ ಗ್ಯಾಸ್ ಪೆಟ್ರೋಲ್ ತಳಮಳ ನಿಲ್ಲುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು, ಆದ್ರೆ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇರಾನ್ನ ಟೋಲ್ಗೆ ಭಾರತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ತೈಲ ದರ ಮತ್ತಷ್ಟು ಏರಿಕೆಯಾಗುತ್ತಾ ಅನ್ನುವಂಥ ಆತಂಕ ಜನಸಾಮಾನ್ಯರಿಗೆ ಕಾಡ್ತಾ ಇದೆ. ಮತ್ತೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾ ಲೆಬನಾನ್ನ ಲಡಾಯಿ. ಇಸ್ರೇಲ್ನ ಉತ್ತರ ಭಾಗದಲ್ಲಿರುವಂತಹ ಲೆಬನಾನ್ ರಾಷ್ಟ್ರದ ಮೇಲೆ ಇಸ್ರೇಲ್ ನಿರಂತರವಾಗಿ ತನ್ನ ದಾಳಿಯನ್ನ ಮುಂದುವರಿಸಿದೆ. ಆ ದಾಳಿಗೆ ಇಸ್ರೇಲ್ ಕೊಡ್ತಾ ಇರುವಂತಹ ಕಾರಣ ಲೆಬನಾನ್ನಲ್ಲಿರುವಂತಹ ಹೆಜ್ಬುಲ್ಲಾ ಉಗ್ರರು ನಮ್ಮ ಮೇಲೆ ದಾಳಿಯನ್ನ ಮಾಡ್ತಿದ್ದಾರೆ, ಹಾಗಾಗಿ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಈ ದಾಳಿಯನ್ನ ನಾವು ಮಾಡಲೇಬೇಕು ಅನ್ನುವಂಥ ಕಾರಣವನ್ನ ಕೊಟ್ಟಿದೆ. ಜೊತೆಗೆ ಇಸ್ರೇಲ್ನ ಅಧ್ಯಕ್ಷ, ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ನಿನ್ನೆ ಸೀಸ್ ಫೈರ್ನ ಬಳಿಕ ಮೊದಲ ಬಾರಿಗೆ ದೇಶವನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲೂ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಅಮೆರಿಕ, ಇರಾನ್ ಹಾಗೆ ಇಸ್ರೇಲ್ ನಡುವೆ ಆಗಿರುವಂತಹ ಕದನ ವಿರಾಮ ಯಾವುದೇ ಕಾರಣಕ್ಕೂ ಲೆಬನಾನ್ಗೆ ಅಪ್ಲೈ ಆಗೋದಿಲ್ಲ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಆ ಹೇಳಿಕೆಯ ಬೆನ್ನಲ್ಲೇ ಲೆಬನಾನ್ನ ಮೇಲೆ ಅಟ್ಯಾಕ್ ಮುಂದುವರೆದಿದೆ. ಇದೇ ಲೆಬನಾನ್ನ ಮೇಲೆ ಅಟ್ಯಾಕ್ ಅನ್ನ ನೆಪವಾಗಿಟ್ಕೊಂಡಂತಹ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ನಾವು ಓಪನ್ ಮಾಡುವುದಿಲ್ಲ ಅಂತ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.